ಪೂಜೆಯ ಮಹತ್ವವನ್ನ ಹೇಳ್ತಾ, ಅದು ಒಂದಿತ್ತು ಅಂದ್ರೆ ಇಡೀ ಮನೆಯ ಎಲ್ಲ ಸಂಪತ್ತು ಬೆಳಗುತ್ತೆ. ಅದರಿಂದಲೇನೆ ಇಡೀ ಜೀವನಕ್ಕೆ ಇನ್ನಷ್ಟು ಹೆಚ್ಚಿನ ಆ ಶ್ರೇಯಸ್ಸು, ಸತ್ಪಥಗಳ, ಸದಾಚಾರಗಳ ದರ್ಶನ ಅವನಿಗೆ ಉಂಟಾಗತ್ತೆ ಅಂತ ಹೇಳಿದ್ರು. ಬಂದವನನ್ನ ಹೇಗ್ ನೋಡ್ಬೇಕು ಅಂತ ಹೇಳಿದ್ದು, ಪ್ರಧಾನವಾಗಿ ಶ್ರದ್ಧೆಯ ಅನ್ನದಾನೇನ, ಶ್ರದ್ಧೆಯಿಂದ ಅನ್ನದಾನ ಮಾಡಬೇಕು. ಪ್ರಿಯ ಪ್ರಶ್ನೋತ್ತರೇಣ ಚ, ಉತ್ತಮವಾದ ಪ್ರಶ್ನೆಗಳನ್ನ ಕೇಳಿ ಆತನಿಗೆ ಸಮಾಧಾನ, ಮನಸ್ಸಿನಲ್ಲಿ ಇರುವಂತಹ ಅಸಮಾಧಾನಗಳನ್ನ ಕಳಿಬೇಕು. ಗಚ್ಚತಶ್ಚಾನುಯಾನೇನ, ಅವನ ಹಿಂದೆಯೇ ಅವನನ್ನು ಬಿಟ್ಟು ಬರುವ ಜಾಗದ ತನಕ ಹೋಗಿ ಬರಬೇಕು. ಪ್ರೀತಿ ಮುತ್ಪಾದೆಯೇ ಗೃಹಿ, ಇನ್ನೊಮ್ಮೆ ಈ ಮನೆಗೆ ಬರಬೇಕಾ ಅನ್ನುವ ವಾತಾವರಣ ಅವನಿಗೆ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಇಷ್ಟು ಹೇಳಿದ್ರು. ಅಜ್ಞಾತ ಕುಲನಾಮಾನಂ ಅನ್ಯ ದೇಶಾದುಪಾಗತಂ ಪೂಜೆಯೇದತಿಥಿಂ ಸಮ್ಯಕ್ ನೈಕಗ್ರಾಮ ನಿವಾಸಿನಾಂ. ಎಲ್ಲೋ ಒಂದು ಕಡೆ ಸ್ಥಿರವಾಗಿ ಇಲ್ಲದೆ ಇರುವ ನೈಕ ಗ್ರಾಮ ನಿವಾಸಿನಂ, ಅಜ್ಞಾತ ಕುಲನಾಮಾನಂ, ಅವನ ಕುಲ ಗೋತ್ರ, ಅವನ ಹೆಸರು ಏನು ಗೊತ್ತಿಲ್ಲ, ಆದ್ರೆ ನೋಡಿದಾಗ್ಲೇ ಗೊತ್ತಾಗುತ್ತೆ ಒಬ್ಬ ಅತ್ಯಂತ ಶ್ರೇಷ್ಠ ಸಜ್ಜನ ಅಂತ. ಅನ್ಯ ದೇಶಾದುಪಾಗತಂ, ಈ ಪ್ರದೇಶದಲ್ಲಿ ಎಲ್ಲೂ ಕಂಡವನಲ್ಲ, ಅಂಥ ಇನ್ನೊಂದು ಯಾವುದೋ ದೇಶದಿಂದ ಬಂದ. ಈಗ ನಮ್ಮಲ್ಲಿ ಒಂದು ವೇಷಧಾರಣ ಅನ್ನೋದೊಂದು ಹೇಗ್ ಬೇಕೋ ಹಾಗೆ ಮಾಡಿಕೊಳ್ಳುವ ಒಂದು ಚಟುವಟಿಕೆ ಶುರುವಾದದ್ರಿಂದ ಇದರಲ್ಲಿ ನಿಜ ಯಾರು ಸುಳ್ಳು ಯಾರು ಅಂತ ಕಂಡು ಹಿಡಿದು ಬಹಳ ಕಷ್ಟ. ಹಿಂದೆ ಯಾರು ಕೂಡ ಮೋಸ ಮಾಡೋರು ಇರ್ಲಿಲ್ಲ ಅಂತಲ್ಲ. ರಾವಣನೇ ಸ್ವತಃ ಸೀತೆಯನ್ನ ಸನ್ಯಾಸಿ ವೇಷದ ರೂಪದಲ್ಲಿ ಬಂದು ಅಪಹಾರ ಮಾಡ್ಲಿಲ್ವಾ? ಇತ್ತು, ಆದ್ರೆ ಅದರ ಪ್ರಮಾಣ ತುಂಬಾ ಕಮ್ಮಿ ಇತ್ತು ಅಂತ ಗೊತ್ತಾಗುತ್ತೆ. ಆದ್ರೆ ಆ ಅನ್ಯಾಯಕ್ಕೆ ತಕ್ಷಣ ಶಿಕ್ಷೆಯೂ ಆಗ್ತಿತ್ತು ಆಗ ಅಂತಹದ್ದು ಮಾಡಿದ್ರೆ. ಈಗ ಶಿಕ್ಷೆ ಕೊಡ್ಬೇಕಾದವರೇ ಅಂತ ವೇಷದಲ್ಲೇ ಇರೋರಾದ್ರಿಂದ ಅವ್ರು ಕೊಟ್ಟಾಗ್ ಮಾಡ್ತಾರೆ, ಇವ್ರು ಅತ್ತಾಗ್ ಮಾಡ್ತಾರೆ ಅಷ್ಟೇ. ಆದ್ರಿಂದಾಗಿ ನಮ್ಗೆ ಯಾರನ್ನ ನ್ಯಾಯದಲ್ಲಿ ಬದುಕ್ತಾ ಇದ್ದಾರೆ, ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವ ಈ ಅಂಶವನ್ನ ಗುರುತಿಸುವಲ್ಲಿ ನಾವು ಸೋಲ್ತೇವೆ. ಆದ್ರೆ ಕ್ರಮದಲ್ಲಿ ಇರುವಂತದ್ದೇನು ಅಂದ್ರೆ, ದೂರದ ಪ್ರದೇಶದಿಂದ ಬಂದಿರುವ, ಎಲ್ಲಿಯೂ ಒಂದು ಕಡೆ ಉಳಿದುಕೊಳ್ಳದ, ಯಾರು ಏನು ಅಂತ ಪೂರ್ತಿ ಗೋತ್ರ ಕುಲ ತಿಳಿಯದ ಅತಿಥಿಯನ್ನು, ಅದಕ್ಕೆ ಅವನಿಗೆ ಅತಿಥಿ ಅಂತ ಹೆಸರು, ಗಮನಿಸಿ. ಅವನ ಪರಿಚಯವೇ ಇಲ್ಲ. ಅನ್ಯ ದೇಶಾತ್ ಉಪಾಗತಂ, ಬೇರೆ ಯಾವುದೋ ಕಡೆಯಿಂದ ಬಂದಂತಹ ಅತಿಥಿಯನ್ನ ಸಮ್ಯಕ್, ನೋಡಿ ಎಷ್ಟು ವಿರುದ್ಧ ಇವತ್ತಿನ ನಮ್ಮದಲ್ಲದ ಒಂದು ಚಿಂತನೆ. ಈ ಕರೆಯದೆ ಹೋದ್ರೆ ಅವನನ್ನ ತುಂಬಾ ಅವಮಾನ ಮಾಡಬೇಕು ಅಂತ ಅನ್ನೋ ಒಂದು ಗಾದೆ ತರ ಏನೋ ಹೇಳ್ತಾರೆ. ಆದ್ರೆ ಇದು ಶಾಸ್ತ್ರದ ದೃಷ್ಟಿಯಿಂದ ತೀರಾ ತಪ್ಪು. ಗೊತ್ತಿಲ್ಲ ಯಾವ ವ್ಯಕ್ತಿಯಲ್ಲಿ ಎಂಥ ಅದ್ಭುತವಾದ ದರ್ಶನ ಜ್ಞಾನ ಇರುತ್ತೋ ಅಂತ ಗೊತ್ತಿಲ್ಲ. ಅವಮಾನ ಮಾಡಿದ್ರೆ ಅವನೇ ಕಳ್ಕೊಳ್ತಾನೆ. ಅದೆಲ್ಲ ಟೆಸ್ಟಿಂಗ್ ಟೈಮ್. ಅದು ನಿನ್ನನ್ನ ನೀನ್ ನೋಡ್ಕೊಳ್ತಿ, ನಿನ್ನನ್ನ ನೀನ್ ಅರ್ಥ ಮಾಡ್ಕೊಂಡಿದ್ದಿ, ಪ್ರಪಂಚದ ಎಲ್ಲಾ ವಿಷಯ ನನಗೆ ಗೊತ್ತಾಗುತ್ತೆ, ನನಗೆ ಗೊತ್ತಾಗದೇ ಇರುವ ಹಾಗೆ ಯಾವ ಅಧ್ಯಾತ್ಮದ ಪರಿಚಯವೂ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸುವವನಿಗೆ ಈ ಭಗವದ್ ದರ್ಶನ ಅಥವಾ ಈ ಧರ್ಮಾಚರಣೆಯ ವಿಶೇಷ ಫಲಗಳನ್ನ ಪಡೆಯುವಂತದ್ದೇನಿದೆ ಇದು ಕಷ್ಟ ಸಾಧ್ಯ. ಅಕಿಂಚನಂ ಅಸಂಬಂಧಂ ಅಜ್ಞಾತ ಕುಲಶೀಲಿನಂ ಅಸಂಪೂಜ್ಯಾತಿಥಿಂ ಭುಕ್ತ್ವಾ ಭೋಕ್ತೃಕಾಮಂ ವ್ರಜತ್ಯಥ. ಒಂದು ವೇಳೆ ದರಿದ್ರ ಇದ್ದಾನೆ, ಯಾರು ಅಕಿಂಚನಂ, ಅವನತ್ರ ಏನು ಇಲ್ಲ ದುಡ್ಡು, ಅಸಂಬಂಧಂ, ನಮಗೆ ಸಂಬಂಧಪಟ್ಟವನಲ್ಲ, ಗೊತ್ತೇ ಇಲ್ಲ ಅವನು ಯಾರು ಅಂತ, ಅಜ್ಞಾತ ಕುಲಶೀಲಿನಂ, ಅವನು ಯಾವ ಕುಲ, ಯಾವ ಮತ, ಯಾವ ಜಾತಿ, ಯಾವ ಹಿನ್ನೆಲೆ, ಯಾವ ದೇಶ ಎಂಥದ್ದು ಗೊತ್ತಿಲ್ಲ, ಅಜ್ಞಾತ ಕುಲಶೀಲಿನಂ ಅಸಂಪೂಜ್ಯ ಅತಿಥಿಂ, ಅಂತಹ ಒಬ್ಬ ವ್ಯಕ್ತಿ ಬಂದಾಗ ಅವನಿಗೆ ಹೊಟ್ಟೆ ತುಂಬಿಸದೆ ಇವನೇ ಒಂದು ವೇಳೆ ಅವನನ್ನ ಕರೆದು ಕೂಡಿಸಿ ಅವಮಾನ ಮಾಡುವ ದೃಷ್ಟಿಯಿಂದ ಅವರ ಮುಂದೆ, ಅಥವಾ ಅವರನ್ನ ಪಕ್ಕಕ್ಕೆ ತಳ್ಳಿ ಇಲ್ಲ ಮನೆಯಲ್ಲಿ ಅಡಿಗೆನೇ ಇಲ್ಲ ಅಂತ ಸುಳ್ಳು ಹೇಳಿ ಅವರನ್ನ ಕಳಿಸಿ ಅಕಸ್ಮಾತ್ ಅವನು ಊಟ ಮಾಡಿದ ಅಂದ್ರೆ ಅವನು ಪಾಪವನ್ನೇ ತಿಂತಾನೆ. ಭೋಕ್ತು ಕಾಮಂ ವ್ರಜತ್ಯಥ. ಬಂದ ಅತಿಥಿಗಳನ್ನ ಸತ್ಕರಿಸಿದೆ, ಉಳಿದದ್ದನ್ನೆಲ್ಲ ಭಾರಿ ನಾವು
ಅವ್ರು ಬರುದನ್ನೇ, ಅಯ್ಯೋ ಅವ್ರು ಬಂದ್ರೆ ಇಷ್ಟು ಮಾಡ್ಬೇಕು, ಅವ್ರು ಬಂದ್ರೆ ಅಷ್ಟು ಮಾಡ್ಬೇಕು, ಅವ್ರು ಬರುದೇ ಬೇಡ ಅಂತ ಬಾಗಿಲು ಹಾಕಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹ ದುರು ದುರ್ಭಾವ ಯಾರಲ್ಲಿ ಇರುತ್ತೋ ರಜತ್ಯಧಃ, ಅವನು ಕೆಳಗಿನ ಲೋಕಗಳಲ್ಲಿ ಸೀಟ್ ಖಾಲಿ ಇದೆ ಅಂತ ಅಲ್ಲಿಗೆ ಕಳುಹಿಸಲಾಗುತ್ತೆ. ಸ್ವಾಧ್ಯಾಯ ಗೋತ್ರಾಚರಣಂ ಅಪೃಷ್ಟ್ವಾ ಚ ತಥಾ ಕುಲಂ ಹಿರಣ್ಯ ಗರ್ಭ ಬುದ್ಧ್ಯಾತಂ ಮನ್ನೇತಾಭ್ಯಾಗತಂ ಗೃಹಿ. ನಮ್ಗೀಗ ಸಮಸ್ಯೆ ಏನ್ ಗೊತ್ತಾ, ಅತಿಥಿ ಯಾರು ಅತಿಥಿ ಅಲ್ಲ ಯಾರು ಅಂತ. ನಮ್ಮಲ್ಲಿ ಸ್ವಾಧ್ಯಾಯ ಇಲ್ಲ. ನೀವು ಗಮನಿಸಿ, ಇದು ಪ್ರತಿ ಮನೆಯ ಕಥೆ. ಮನೆಯ ಹೆಣ್ಣು ಮಗಳಿಗೆ ಈ ಅತಿಥಿಯನ್ನು ಗುರುತಿಸುವಂತಹ ಶಕ್ತಿ. ಯಾಕೆಂದ್ರೆ ಅವಳಿಗೆ ತನ್ನಲ್ಲಿ ಚೆನ್ನಾಗಿ ತಾನೇನು ಮಾಡ್ತಾ ಇದ್ದೇನೆ ಅದರ ಬಗ್ಗೆ ಪ್ರಜ್ಞೆ ಇದೆ, ಆಮೇಲೆ ಅಧ್ಯಯನ ಇದೆ, ಆಮೇಲೆ ತನಗೆ ಸಂಬಂಧಪಟ್ಟಂತಹ ಆ ಅಂದ್ರೆ ವ್ಯಕ್ತಿಗಳು ಹೌದೋ ಅಲ್ವೋ, ಅಂದ್ರೆ ಈಗ ಏನ್ ಹೇಳುದು, ಇವರು ಜೆನ್ಯೂನೋ ಅಲ್ವೋ ಅಂತ ಈ ಮಾತು ತಾನೇ ನಮ್ಗೆ ಮುಖ್ಯ ಆಗುದು. ಅವಳಿಗೆ ಗೊತ್ತಾಗ್ತಿತ್ತು ಅಂತ ಹೇಳ್ತಾರೆ. ಯಜಮಾನನಿಗಾಗ್ಲಿ ಅವಳಿಗಾಗ್ಲಿ ಈಗ ಎಷ್ಟೋ ಸರ್ತಿ ಯಜಮಾನ ಎಲ್ಲೋ ಹೋದಾಗ ಅವಳೇ ಆತಿಥ್ಯ ಮಾಡ್ಬೇಕು ಎಲ್ಲ ರೀತಿಯಿಂದಲೂ ಕೂಡ, ಅವಳೇ ಬಂಧುಗಳನ್ನು. ಆದ್ರೆ ಅವ್ರು ಹೇಳ್ತಾರೆ, ಆ ಮನ್ಯೇನ ಅಭ್ಯಾಗತಂ, ಅವರ ಕುಲ ಕೇಳದೇ ಇದ್ರು ಅವರು ಸಾತ್ವಿಕರೋ ಒಳ್ಳೆಯವರು ಅಂತ ಅವಳಿಗೆ ಗೊತ್ತಾಗ್ತಿತ್ತು. ಅಥವಾ ಅವನಿಗಾಗ್ಲಿ, ಒಟ್ಟು ಯಜಮಾನ ಮನೇಲಿ ಯಾರಿದ್ದಾರೋ ಅವರು, ನಾನು ಒಬ್ರು ಅಂತ ಹೇಳ್ತಾರೆ, ಒಟ್ಟಂತೂ ಮನೆಯಲ್ಲಿ ಆತಿಥ್ಯ ನಡೀತಾ ಇತ್ತು. ಯಾರೇ ಮಾಡಿದ್ರು, ಅದು ಮನೆ ಯಜಮಾನತಿ ಆಗ್ಲಿ ಯಜಮಾನನಾಗ್ಲಿ, ಯಾರೇ ನಡೆಸಿದ್ರು ಕೂಡ ಅವರ ಅವರ ಅಧ್ಯಯನ ಎಷ್ಟು, ಅವರ ಗೋತ್ರ ಏನು, ಅವರ ಸದಾಚಾರ ಏನು, ಇದನ್ನು ಕೇಳದೇ ಇದ್ರು, ಅವರ ಕುಲದ ಬಗ್ಗೆ ಗೊತ್ತೇ ಆಗದೇ ಇದ್ರು ಕೂಡ ಅವರನ್ನ ಅತಿಥಿಯಾಗಿ ಗುರುತಿಸಿ ಅವರನ್ನ ಆತಿಥ್ಯ ಮಾಡಿ ಅದರ ಪುಣ್ಯವನ್ನ ಸಂಪಾದಿಸುವ ಶಕ್ತಿ ಇತ್ತು. ಹಿರಣ್ಯಗರ್ಭ ಬುದ್ಧಿಯ, ಅವರಲ್ಲಿ ಹಿರಣ್ಯಗರ್ಭ ಅಂದ್ರೆ ಚತುರ್ಮುಖ ಅಥವಾ ಪರಮಾತ್ಮ, ಇಬ್ಬರ ವಿಶೇಷ ಸನ್ನಿಧಾನ ಇದೆ ಅಂತ ಚಿಂತಿಸಿ ಅವರು ಆತಿಥ್ಯವನ್ನ ಮಾಡ್ತಿದ್ರು. ಅವರಿಗೆ ಎಂದೂ ಮೋಸ ಆಗ್ತಿರ್ಲಿಲ್ಲ. ಯಾರೋ ಬಂದ ಮನೆಯಲ್ಲಿ ತಂಬಿಗೆ ತಗೊಂಡು ಹೋದ. ಎಷ್ಟೋ ಸರ್ತಿ ನನಗೆ ಆಶ್ಚರ್ಯ ಆಗುದು, ನಮ್ಮ ಮನೆಯ ಆ ಕಾಲದ, ಈಗ ಒಂದು 15-20 ವರ್ಷದಿಂದ ಈಚೆಗೆ ಎಲ್ಲ ಬದಲಾಗಿದೆ. ನಮ್ಮ ಮನೆಯ ಅಂಗಣದಲ್ಲಿ ಸಾವಿರಾರು ತೆಂಗಿನಕಾಯಿ ಬಿದ್ದಿರ್ತಿತ್ತು, ಸಾವಿರಾರು ಹಲಸಿನ ಹಣ್ಣು ತೋಟದಲ್ಲಿ. ನಮ್ಮ ಮನೆಗೆ ಇವತ್ತಿಗೂ ಬೇಲಿ ಇಲ್ಲ, ಕಾಂಪೌಂಡ್ ಇಲ್ಲ. ಅನಿವಾರ್ಯವಾಗಿ ಈಗ ಬಾಗಿಲು, ಮನೆಗೆ ಹೊರಗಡೆ ಮನೆಗೆ ಬಾಗಿಲಿರ್ಲಿಲ್ಲ. ಒಳಗಿನ ಪಡಸಾಲೆ ಅಂದ್ರೆ ಆ ಶ್ರಾದ್ದಾದಿ ಕರ್ಮಗಳು ಮಾಡುವ ಮತ್ತು ದೇವರ ಕೋಣೆ ಇರುವ ಆ ದೇವರ ಕೋಣೆಗೂ ಬಾಗಿಲು ಅಂದ್ರೆ ಸುಮ್ನೆ ಈಗ ಸಾಚುದಷ್ಟೇ, ಅದಕ್ಕೊಂದು ಸರಪಳಿ ಇರ್ತಿತ್ತಷ್ಟೇ. ಅದು ಬಿಟ್ರೆ ಲಾಕ್ ಆಗ್ಲಿ ಕೀಲಿ ಆಗ್ಲಿ ಹೊರಕ್ಕೆ ಬರದೆ ತಡೆಯುವುದಾಗ್ಲಿ ಎಲ್ಲ ಕುಲ್ಲಂ. ಚಾವಡಿನೂ ಓಪನ್ನು, ಅಂಗಡನೂ ಓಪನ್ನು, ಮಲೆ ಮಾಡುವ ಓಪನ್ನು, ವಂಕನು ಓಪನ್ನು, ಕೊಟ್ಟಿಗೆನೂ ಓಪನ್, ಎಲ್ಲ ಓಪನ್. ಏನ್ ಪದಾರ್ಥ ಇಟ್ರು ಯಾರೂ ಅದನ್ನು ಮುಟ್ತಿರ್ಲಿಲ್ಲ. ಇವತ್ತು ಬಾಗಿಲು ಹಾಕಿ ಮನೆ ಒಳಗೆ ಇಟ್ಟಿದ್ರು ಕೂಡ ಪಾತ್ರೆಗಳನ್ನ ಹೊತ್ಕೊಂಡು ಹೋಗುವಂತ ಮಂದಿ ಇದ್ದಾರೆ. ಬಾಗಿಲು ಹೊಡೆದು 2 ಗಂಟೆ ಮನೇಲಿ ಯಾರು ಇರ್ಲಿಲ್ಲ ಅಂದ್ರೆ ಬರ್ತಾರೆ. ಅಂದ್ರೆ ನಾವಿವತ್ತು ಹೆಚ್ಚು ಸುಶಿಕ್ಷಿತರು ಅಂತ ತಾನೇ ಹೇಳುದು. ನಾನು ಹೇಳ್ತಾ ಇರೋದು 100 ವರ್ಷದ ಇತಿಹಾಸವನ್ನು ನೋಡಿ ಹೇಳ್ತಾ ಇರೋದು. ನಾನು ಕೇವಲ ಒಂದು ದಿವಸ ಯಾವತ್ತೂ ಕಳೆದು ಹೋಗ್ಲಿಲ್ಲ ಅನ್ನುವ ಕಾರಣಕ್ಕೆ ಅದನ್ನ ಇತಿಹಾಸ ಅಂತ ಹೇಳ್ತಿಲ್ಲ. ನಮ್ಮ ಅಜ್ಜನ ಕಾಲದಿಂದಲೂ, ಅದಕ್ಕೆ 90 ವರ್ಷ ಮನೆಗೆ ಆಯ್ತು ಅಂತಂದ್ರು, ಈಗ 15 ವರ್ಷದಿಂದ ಅದಕ್ಕೆ ಬಾಗಿಲು. ಅದಕ್ಕಿಂತ ಮುಂಚೆ ಮನೆಯಲ್ಲಿ ಏನೆಲ್ಲ ಬಂಗಾರದ ಪದಾರ್ಥ ಬೆಳ್ಳಿ ಪದಾರ್ಥಗಳಿದ್ದಾಗ್ಲೂ ಕೂಡ ಮನೆಯಲ್ಲಿ ಸೇಫ್ಟಿ ಇತ್ತು. ಇವತ್ತು ನಾವು ಅಂತ ಅಂದ್ರೆ ಈಗ ಆ ಸ್ವಲ್ಪ ನಗರೀಕರಣ ಆಯ್ತು, ಎಲ್ಲೆಲ್ಲಿಂದನೂ ಜನ ಬರ್ಲಿಕ್ಕೆ ಶುರುವಾದ್ರು. ಇಲ್ಲಿ ನಾವು ಏನ್ ಬೇಕಾದ್ರೂ ರಾಸ್ ನಡೆಸಬಹುದು ಅಂತ ಅವರಿಗೆ ಒಂಥರ ಅಹಂಕಾರವೂ ಬಂತು. ಮತ್ತೆ ಗೊತ್ತಿಲ್ಲ ಏನ್ ಕಾರಣ ಅಂತ ನೀವು ಕೇಳಿದ್ರೆ ಗೊತ್ತಿಲ್ಲ. ಆದ್ರೆ ಒಂದು ಕಾಲದಲ್ಲಿ ಈ ಯಾರೇ ಅತಿಥಿಗಳು ಬಂದ್ರು ಅವರಿಗೆ ಕಾಲಕ್ಕೆ ಸರಿಯಾಗಿ ಬೇಕಾದಷ್ಟು ಹೊಟ್ಟೆ ತುಂಬ, ಅದು ಈ ದಾರಿಯಲ್ಲಿ ಹೋಗುವಾಗ ಆ ಕೃಷ್ಣ ಭಟ್ರ ಮನೆ ಅಂತಂದ್ರೆ ಅಲ್ಲಿ ಆತಿಥ್ಯ ಇರುತ್ತೆ ಅನ್ನುವ ರೀತಿಯ ಒಂದು ವಾತಾವರಣ ಇತ್ತು. ಈಗ ಕರ್ದ ಹಾಕ್ಲಿಕ್ಕೂ ಭಯ ಆಗುತ್ತೆ, ಅವ್ರು ಯಾರೋ ಎಂಥವ್ರು ಹೇಗೋ. ಕೊನೆಗೇನು ಅಂದ್ರೆ ಅಭ್ಯಾಗತಂ, ನಾವು ಕರ್ದೇ ಬಂದ್ರೆ ಒಬ್ಬರನ್ನ ಎಷ್ಟು ಆತಿಥ್ಯ ಮಾಡ್ತೇವೋ
ಹಾಗೆ ಕರೆಯದೇ ಬಂದ್ರೂ ಕೂಡ ಅವರಿಗಿಂತ ಹೆಚ್ಚು ಗಮನಿಸಬೇಕು. ಗೃಹಿಯಾದವನ ಕರ್ತವ್ಯ ಅದು ಅಂತ ಹೇಳ್ತಾ ಇದ್ದಾರೆ. ಪಿತ್ರರ್ಥಂ ಚಾಪರಂ ವಿಪ್ರಂ ಏಕಮಪ್ಯೇ ಏಕಮಪ್ಯಾಶಯೇ ನೃಪ ತದೇಶ್ಯಂ ತದ್ದೇಶ್ಯಂ ವಿದಿತಾಚಾರ ಸಂಭೂತಿಂ ಪಾಂಚಯಜ್ಞಿಕಂ. ಅವರನ್ನು ಹೇಗೆ ಆತಿಥ್ಯ ಮಾಡಬೇಕು ಅಂದ್ರೆ ಪಿತ್ರ್ಯರ್ಥಂ. ಶ್ರಾದ್ದ ಅಂದ್ರೆ ನಮ್ಮ ತಲೆಯಲ್ಲಿ ಇರುವುದೇನು ಅಂದ್ರೆ ಆ ದಿನ ಮಾತ್ರ ಅಂತ, ಅವರನ್ನ ಕಳ್ಕೊಂಡ ತಿಥಿಯ ದಿವಸ ಮಾತ್ರ ಅಂತ. ಆದ್ರೆ ಅತಿಥಿ ಬಂದಾಗ ಅದೇ ಶ್ರಾದ್ದ. ಅವನು ಇನ್ನೂ ಯೋಗ್ಯನಾಗಿದ್ರೆ ಇನ್ನೂ ಹೆಚ್ಚಿನ ಫಲ ಅದಕ್ಕೆ. ಇಲ್ಲ ಆದ್ರೂ ಅದಕ್ಕೆ ಧರ್ಮ ಇದೆ. ಯಾಕೆಂದ್ರೆ ಅವನು ಮೋಸ ಮಾಡೋನಲ್ಲ, ಪ್ರಾಮಾಣಿಕ, ಬೇಡಿ ತಿಂತಾನೆ. ಆದ್ರೂ ಯಾರಿಂದಲೂ ಕೂಡ ಅಧಿಕವಾದದ್ದನ್ನ ಅಪೇಕ್ಷೆ ಪಡುವುದಿಲ್ಲ. ಆದ್ರೆ ತನ್ನ ಪಾಡಿಗೆ ತಾನಿದ್ದು ಏನಾದ್ರೂ ಊರಲ್ಲಿ ಯಾರಿಗಾದ್ರೂ ಏನಾದ್ರೂ ಸಹಾಯ ಬೇಕಾದ್ರೆ ಮಾಡ್ತಾನೆ. ಇಂಥ ಒಬ್ಬ ತಿಳುವಳಿಕೆ ಇಲ್ಲದ ಪ್ರಾಮಾಣಿಕನೇ ಆಗಿದ್ರು ಕೂಡ, ತಿಳುವಳಿಕೆ ಇಲ್ಲ ಅವನಿಗೆ, ಆದ್ರೆ ಅತ್ಯಂತ ಪ್ರಾಮಾಣಿಕನಾಗಿದ್ದ ಅನ್ನೋ ಒಂದೇ ಕಾರಣಕ್ಕೆ ಅವನ ಶ್ರಾದ್ದ ಪೂರ್ಣ ಆಗುತ್ತೆ ಅವನಿಗೆ ಅನ್ನ ಹಾಕಿದ್ರೆ. ಪಿತೃರ್ಥಂಚ ಅಪರಂ ವಿಪ್ರಂ, ಇನ್ಯಾರದು ಒಬ್ಬ ಹಿರಿಯನನ್ನ ಏಕಂ ಅಶಯೇತ್, ಅವನಿಗೆ ಊಟ ಹಾಕಬೇಕು. ನೃಪ ಅಂತ ಸಂಬೋಧನೆ. ಗರ್ಗ ಇದು ಔರುವ ಸಗರನಿಗೆ ಉಪದೇಶ ಮಾಡ್ತಾ ಇರುವ ಭಾಗಗಳು. ತದ್ದೇಶ್ಯಂ, ಯಾವ ದೇಶದವನು ಆ ದೇಶದ ವ್ಯಕ್ತಿಯೇ ಆಗಿದ್ರೆ, ಅಂದ್ರೆ ತಾವಿರುವ ಜಾಗದವನೇ ಆಗಿದ್ರೆ ಸರಿ, ತದ್ದೇಶ್ಯಂ, ಅಥವಾ ಇನ್ಯಾವುದು ತತ್ ದೂರದ ದೇಶ ಅಂತಾನೂ ಆಗ್ಬೋದು. ಆಮೇಲೆ ವಿದಿತಾಚಾರ ಸಂಭೂತಿಂ, ಅವನ ದೇಶಾಚಾರಗಳನ್ನು ಸ್ವಲ್ಪ ತಿಳ್ಕೊಂಡು, ಕೆಲವು ದೇಶಾಚಾರಗಳು ಬದಲಿರುತ್ತೆ, ಅವರು ಮೊದ್ಲು ಇಂತಹದ್ ಮಾಡ್ತಾರೆ, ಆಮೇಲೆ ಇನ್ನೊಂದು ಮಾಡ್ತಾರೆ, ಹೀಗೇನೋ ಇರುತ್ತೆ. ಅದನ್ನೆಲ್ಲ ತಿಳಿದು ಪಾಂಚಯಜ್ಞಿಕಂ, ಪಂಚಯಜ್ಞ, ನೃಯಜ್ಞ, ಭೂತಯಜ್ಞ, ಋಷಿಯಜ್ಞ, ದೇವಯಜ್ಞ, ಪಿತೃಯಜ್ಞ, ಹೀಗೆ 5 ಯಜ್ಞಗಳನ್ನು ದಿನನಿತ್ಯದಲ್ಲಿ ಏನ್ ಮಾಡಬೇಕಿತ್ತೋ ಅದನ್ನ ಮುಗಿಸಿ ಅನ್ನಾಗ್ರಂಚ ಸಮುದ್ಧೃತ್ಯ ಹಂತಕಾರೋಪಕಲ್ಪಿತಂ ನಿರ್ವಾಪಭೂತಂ ಭೂಪಾಲ ಶ್ರೋತ್ರಿಯಾಯೋಪಪಾದಯೇತ್. ಮೊದಲು ಅವ್ರಿಗೆ ಬಡಿಸ್ಬೇಕು. ಅನ್ನಾಗ್ರಂ, ನಾವೆಲ್ಲ ತೆಗೆದಿಟ್ಕೊಂಡು ಆಮೇಲೆ ಅವ್ರಿಗೆ ಬಡಿಸುದಲ್ಲ. ಸಂಜೆಗೆ ಒಂಚೂರು ತೆಗೆದಿಡುದು, ನಮ್ಮವರಿಗೆ ಒಂಚೂರು ಆಮೇಲೆ ಬೇಕು ಅಂತ ಹಾಕೋದು ಇಲ್ಲ. ಫಸ್ಟ್ ಅವರಿಗೆ ಹಾಕಿ ಹೊಟ್ಟೆ ತುಂಬಿಸಿ ಆದ್ಮೇಲೆ ನಮ್ಮ ಹೊಟ್ಟೆ ಬಗ್ಗೆ ಯೋಚನೆ. ಯಜಮಾನ ಅವನು ಯಾರೇ ಆಗಿರ್ಲಿ, ಫಸ್ಟ್ ಅವನಿಗೆ ಅತಿಥಿ ಅಂತ ಆದಾಗ ಅವನಿಗೆ ಅನ್ನ ಅಗ್ರಂ, ಅವನ ಅನ್ನಕ್ಕೆ ಅಗ್ರ ಅವನೇ. ಅಗ್ರ ಅಂದ್ರೆ ಮೊದಲಿಗ ಅಂತ ಅರ್ಥ. ಅನ್ನಕ್ಕೆ ಅಗ್ರ ಅವನೇ. ಅನ್ನಾಗ್ರಂ ಸಮುದ್ರತ್ಯ, ಹಂತ ಅಂದ್ರೆ ಹಂತಕ ಅಂತ ಈ ಶ್ರಾದ್ದ ಮಾಡುವಾಗ ದರ್ಭೆಯಲ್ಲಿ ಕೊಡುವುದು ಅಂತಂದಾಗ ಸ್ವಧ, ಅಥವಾ ಅಗ್ನಿಯಲ್ಲಿ ಕೊಡುವುದು ಅಂತಂದಾಗ ಸ್ವಾಹ. ಅಲ್ಲಿ ಏನು ಪಾಣಿ ಹೋಮ ಅಂತಿದೆ, ಅಲ್ಲಿ ಸ್ವಾಹ ಅಂತ ಕೊಡ್ತಾರೆ. ದರ್ಭೆಯಲ್ಲಿ ಕೊಡ್ತಾರೆ, ಅದನ್ನ ಸ್ವಧಾ ಅಂತ ಕೊಡ್ತಾರೆ. ಈಗ ಹಂತ, ಹಂತ ಅನ್ನೋದು ಸ್ವಾಹ ಅನ್ನುವ ಶಬ್ದದ ಹಾಗೆ ಇನ್ನೊಂದು ಪದ. ಅದು ಒಬ್ಬ ಜೀವಂತ ವ್ಯಕ್ತಿಯಲ್ಲಿ ನಾವು ಪಿತೃಗಳನ್ನ ಆವಾಹನೆ ಮಾಡಿ ಅವರಲ್ಲಿರುವ ಪಿತೃದೇವತೆಗಳು ನಮಗೆ ರಕ್ಷೆ ಕೊಡ್ಲಿ ಅಂತ ಪ್ರಾರ್ಥಿಸಿ ಊಟ ಹಾಕುದಾಗ ಹಂತ ಅಂತ ಹೇಳಿ, ವಿಪ್ರೇಭ್ಯೋ ಹಂತ ಅಂತ ಹೇಳಿ ಆ ಆಹಾರವನ್ನ ಬಡಿಸ್ಬೇಕು. ಬಡಿಸಿ ಉಪಕಲ್ಪಿತಂ, ಎಲ್ಲವನ್ನು ಅವ್ರು ಏನ್ ಕೇಳಿದ್ರು ಅಂತ ಪದಾರ್ಥವನ್ನಲ್ಲಿ ಅವ್ರ ಮುಂದೆ ಕಲ್ಪಿಸ್ಬೇಕು. ನಮ್ಮ ಹತ್ರ ಇರುವಂತದ್ರಲ್ಲಿ, ಆಕಾಶದಿಂದ ತರುವಂತದ್ದೆಲ್ಲ ಅವ್ರು ಕೇಳುದು ಇಲ್ಲ. ಅದನ್ನ ಕೇಳಿದ್ರೆ ನಾವು ಇಲ್ಲ, ನಮ್ಮ ಹತ್ರ ಆ ಪದಾರ್ಥಗಳಿಲ್ಲ ಅಂತ ನಿವೇದಿಸಿಕೊಡ್ಬೇಕು, ಇಲ್ಲ ನಮ್ಮ ಹತ್ರ ಅಂತ. ನಿರ್ವಾಪಭೂತಂ ಭೂಪಾಲ, ಅವರ ಹೆಸರನ್ನ ಹೇಳಿ ಅಥವಾ ಅವರ ಪರಿಚಯವನ್ನು ಮಾಡಿಕೊಂಡು ಅವರ ಹೆಸರಿನಲ್ಲಿ ಶ್ರೋತ್ರಿಯಾಯ ಉಪಪಾದಯೇತ್. ಇನ್ನು ಅಕಸ್ಮಾತ್ ಅವನಿನ್ನೂ ತಿಳಿದವನಾಗಿ ಬಿಟ್ರೆ, ಹೇ ಭೂಪಾಲ, ಇನ್ನು ಹೋಗುವಾಗ ಅವನ ಹೆಸರಿನಲ್ಲಿ ಅವನ ಕುಟುಂಬಕ್ಕೆ, ಅವನಿನ್ ಎಲ್ಲೋ ಬೇರೆ ಕಡೆಯಿಂದ ಬಂದಿರ್ತಾನೆ ಅಂತ ಇಟ್ಕೊಳ್ಳಿ, ಅವನ ಸಂಪಾದನೆ ಮಾತ್ರ ಮಾಡುವುದಲ್ಲ, ಅವನು ತನ್ನ ಪರಿವಾರವನ್ನು ಕೂಡ ನೋಡ್ಕೊಳ್ಬೇಕು. ಅದಕ್ಕೂ ಬೇಕಾದಷ್ಟು ಕೈಯಲ್ಲಿ ಕೊಟ್ಟು ಕಳುಹಿಸ್ಬೇಕು. ದತ್ವಾಚ ಭಿಕ್ಷಾತ್ರಿತಯಂ ಪರಿವ್ರಾಟ್ ಬ್ರಹ್ಮಚಾರಿಣಾಂ ಇಚ್ಛಯಾಚ ಬುಧೋ ದದ್ಯಾತ್ ವಿಭವೇ ಸತ್ಯವಾರಿತಂ. ದೇವತಾ, ಅತಿಥಿ ಮತ್ತು ಬ್ರಾಹ್ಮಣ, ಈ 3 ಭಿಕ್ಷೆಗಳನ್ನ ನೀಡಬೇಕು. ಅಂದ್ರೆ
ಭಿಕ್ಷಾತ್ರಿತಯ ಅಂತಂದ್ರೆ ದೇವತೆಗಳಿಗೆ ನೈವೇದ್ಯ, ಅತಿಥಿಗಳಿಗೆ ನೈವೇದ್ಯ, ಮತ್ತು ನಾವು ಕರೆದು ಬಂದ ಬ್ರಾಹ್ಮಣರು. ಅತಿಥಿ ಅಂತ ಅಂದಾಗ ಯಾರು ಅಂತ ಗೊತ್ತಿರುವುದಿಲ್ಲ. ಬ್ರಾಹ್ಮಣ ಅಂತಂದಾಗ ನಾವು ಕರೆದು ಇಂಥವ್ರು ಬರ್ಬೇಕು ಅಂತ, ಯಾಕಂದ್ರೆ ಶ್ರಾದ್ದದಲ್ಲಿ ನಿಮಂತ್ರಣ ಅಂತಿದೆ. ಕರ್ದು ಅವರನ್ನ ಊಟ ಹಾಕಬೇಕು. ಆಗ ಅದು ಒಂದು ರೀತಿಯ ಶ್ರಾದ್ದ. ಅದು ಅತಿಥಿಗಳ ಸ್ವರೂಪದಲ್ಲೇ ಬರುತ್ತೆ, ಆದ್ರೆ ಅತಿಥಿಯನ್ನು ಶಬ್ದದಿಂದ ಕರೆಯುವುದಿಲ್ಲ, ಅಭ್ಯಾಗತರು ಅಂತ ಕರೀತಾರೆ. ಅಂತಹ 3 ಭಿಕ್ಷಾತ್ರಿತಯಂ, 3 ಭಿಕ್ಷೆಗಳನ್ನ ನೀಡಿ ಪರಿವ್ರಾಟ್ ಬ್ರಹ್ಮಚಾರಿಣ, ಯಾರಿಗೆಲ್ಲ ಊರೂರು ಸುತ್ತುವಂತಹ ಪರಿತಃ ವ್ರಜಂತಿ ಪರಿವ್ರಾಟ್ ಬ್ರಹ್ಮಚಾರಿಗಳಿಗೆ, ವಾನಪ್ರಸ್ಥಾಶ್ರಮಗಳಿಗೆ, ಇಚ್ಛಯ ಸ್ವತಃ ಇಷ್ಟಪಟ್ಟು ಬುಧಃ ತಿಳಿದವನಾಗಿ ದದ್ಯಾತ್ ವಿಭವೇ ಸತ್ಯವಾರಿತಂ. ದದ್ಯಾತ್ ಕೊಡ್ಬೇಕು ಅಂತ, ವಿಭವೇ ವಿಭು ಅಂದ್ರೆ ತುಂಬಾ ವಿಭೂತಿ ಪುರುಷ ಅಂತ ಅರ್ಥ. ವ್ಯಕ್ತಿ ಯಾರೋ ಯಾವುದೋ ರೀತಿಯಲ್ಲಿ ದೇವರ ಒಂದು ವಿಭೂತಿ ಅವನಲ್ಲಿ ಇದೆ, ಹುಡ್ಕೊಂಡ್ ಮನೆ ತನಕ ಬಂದಿದ್ದಾನೆ, ಅನ್ನ ತುಂಬಿಸಿ ಹೊಟ್ಟೆ ತುಂಬಿಸಿ ಕಳಿಸ್ಬೇಕಾದದ್ದು. ಇತ್ಯೇತೆ ತಿಥಯ ಪ್ರೋಕ್ತಾ ಪ್ರಾಗುಕ್ತ ಭಿಕ್ಷವಶ್ಚಯೇ ಚತುರ ಪೂಜಯಿತ್ವೈತಾನ್ ನೃಪ ಪಾಪಾತ್ ಪ್ರಮುಚ್ಯತೆ. ಯಾರು ಇಂಥ ಅತಿಥಿಗಳನ್ನ ಹಿಂದೆ ಹೇಳಿದ ರೀತಿಯಲ್ಲಿ ಭಿಕ್ಷುಗಳನ್ನ ಆತಿಥ್ಯ ಮಾಡ್ತಾನೋ ಅಂತಹ ವ್ಯಕ್ತಿ ಅವರನ್ನ ಪೂಜಿಸಿ ಸಕಲ ಪಾಪಗಳಿಂದಲೂ ಕೂಡ ಮುಕ್ತನಾಗ್ತಾನೆ, ಎಲ್ಲ ವಿಧವಾದ ದೋಷಗಳಿಂದಲೂ ಕೂಡ ಪಾರಾಗ್ತಾನೆ ಅಂತ ಈ ರೀತಿ ಭಗವಂತನ ಇನ್ನು ಮುಂದೆ ತುಂಬಾ ಸುಂದರವಾದ ಆ ಆತಿಥ್ಯದ ಉಪಾಸನೆಯ ಫಲವನ್ನ ಹೇಳುತ್ತಾರೆ. ಸಾಧ್ಯವಾದಷ್ಟು ನಮ್ಮ ಸುತ್ತ ಇರುವ ಜೀವಿಗಳಿಗೆ ಮತ್ತು ಮನುಷ್ಯರಿಗೆ ಮತ್ತು ದೇವತಾ ಸನ್ನಿಧಾನಗಳಿಗೆ ಕೃತಜ್ಞತೆಯನ್ನು ಅರ್ಪಿಸುವ ವಿಧಿಗಳನ್ನ ನಾವು ತಿಳಿದು ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಅದು ಗೃಹಸ್ಥಾಶ್ರಮದಿಂದಲೇನೆ ಅಥವಾ ಎಲ್ಲಿದ್ದಾನೋ ಅಲ್ಲಿಂದಲೇನೆ ಅವನಿಗೆ ಬಿಡುಗಡೆಯ ದಾರಿ ಸಿಗುತ್ತೆ ಅನ್ನೋದನ್ನ ಹೇಳಿತು. ಮತ್ತೆ ನಾಳೆಯ ಮುಂದುವರಿದ ಭಾಗದಲ್ಲಿ ಇನ್ನಷ್ಟು ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣಮಸ್ತು.